ನೀವೊಂದು ಸಾಫ್ಟ್ ಹಾರ್ಟೆಡ್ ಪರ್ಸನ್ ಅಥವಾ ಜಾಸ್ತಿ ಹಾರರ್ ಸ್ಟೋರಿ ಕನ್ಸ್ಯೂಮ್ ಮಾಡೋದಿಲ್ಲ ಅಂದರೆ ಐ ಪ್ರಿಫರ್ ಸ್ಟಾಪ್ ದಿಸ್ ವಿಡಿಯೋ ರೈಟ್ ನೌ. ಯಾಕಂದರೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಕ್ಕೆ ಸಿಲ್ಲ. NH4 ಮುಂಬೈ ಟು ಚೆನ್ನೈ ಕನೆಕ್ಟ್ ಮಾಡುವ ಒಂದು ಹೈವೇ. ಈ ರೋಡ್ ಬ್ಯಾಂಗ್ಳೂರು ಟು ಮುಂಬೈ ಕನೆಕ್ಟ್ ಮಾಡುವ ಒಂದು ಲಾಂಗ್ ರೂಟ್. ಈ ರೋಡ್ ಡೇ ಟೈಮಲ್ಲಿ ನಾರ್ಮಲ್ ಆಗಿರ್ತದೆ, ಬಟ್ ಅದೇ ರಾತ್ರಿ ಆದಮೇಲೆ ಎಲ್ಲ ಚೇಂಜ್ ಆಗ್ತದೆ. ಕೆಲವು ವರ್ಷದ ಹಿಂದೆ ಈ ರೋಡಲ್ಲಿ ಒಂದು ಹುಡುಗಿಯ ರೋಡ್ ಆಕ್ಸಿಡೆಂಟ್ನಿಂದ ಡೆತ್ ಆಗಿತ್ತು. ಹೈವೇ ಅಂದಮೇಲೆ ಅಲ್ಲಿ ಜಾಸ್ತಿ ಅಂಗಡಿಗಳಿರಲ್ಲ, ಮತ್ತೆ ಅಲ್ಲಿ ಜಾಸ್ತಿ ಜನ ಸಹ ಓಡಾಡಲ್ಲ. ಇದರಿಂದ ಅವಳ ಬಾಡಿ ಕೆಲವು ದಿನಗಳ ಕಾಲ ಅಲ್ಲೇ ಇತ್ತು. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಯಾವುದಾದ್ರೂ ಡೆಡ್ ಬಾಡಿಗೆ ಪ್ರಾಪರ್ ಆಗಿ ಅಂತ್ಯಕ್ರಿಯೆ ಮಾಡದಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಅಲ್ಲೇ ಇರ್ತದೆ. ಅಥವಾ ಈ ಥರ ಸಡನ್ ಆಗಿ ಡೆತ್ ಆದರೆ ಆ್ಯಂಡ್ ಅವರ ಡ್ರೀಮ್ ಫುಲ್ಫಿಲ್ ಆಗದಿದ್ದರೆ ಅವರ ಆತ್ಮ ಅಲ್ಲೇ ಇರ್ತದೆ. ಟೈಮ್ ಡೇಸ್ ಪಾಸ್ ಆದಷ್ಟು ಆ ಆತ್ಮದ ಪವರ್ ಜಾಸ್ತಿ ಆಗ್ತಾ ಹೋಗ್ತದೆ. ರಾಕೇಶ್ ಎನ್ನುವ ವ್ಯಕ್ತಿ ಬ್ಯಾಂಗ್ಳೂರಿನ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಆ್ಯಂಡ್ ಹೋಗಿ ಬರಲಿಕ್ಕೆ ಅವನು ಇದೇ ಹೈವೇ ಯೂಸ್ ಮಾಡ್ತಿದ್ದ. ಇದವನ ನಾರ್ಮಲ್ ರೂಟ್ ಆಗಿತ್ತು. ಆದರೆ ಒಂದು ದಿನ ಕಾರಲ್ಲಿ ಮನೆಗೆ ಹೋಗುವಾಗ ಯೂಶುವಲಿಗಿಂತ ಸ್ವಲ್ಪ ಲೇಟ್ ಆಗಿತ್ತು. ಯಾವಾಗ ಇವನು ಈ ರೋಡ್ ಪಾಸ್ ಮಾಡ್ತಿದ್ದ ಅವನಿಗೆ ಒಂಥರ ವಿಯರ್ಡ್ ಫೀಲ್ ಆಯಿತು. ಲೇಟ್ ಆದ ಕಾರಣ ಸ್ವಲ್ಪ ಸುಸ್ತಾಗಿರ್ಬೋದಂತ ಅವನು ಇಗ್ನೋರ್ ಮಾಡ್ತಾನೆ. ಬಟ್ ಕಾರಲ್ಲಿ ಅವನನ್ನ ಬಿಟ್ಟು ಬೇರೆ ಯಾರಿದ್ದಾರೆ ನಿಮಗೆ ಸಹ ತುಂಬ ಸರಿ ಈ ಥರ ಫೀಲ್ ಆಗಿರ್ಬೋದು. ಒಬ್ಬರೇ ಕಾರಲ್ಲಿ ಅಥವಾ ಬೈಕಲ್ಲಿ ಡ್ರೈವ್ ಮಾಡುವಾಗ ಅಥವಾ ಒಬ್ಬರೇ ಮನೆಯಲ್ಲಿರುವಾಗ ನಿಮಗೆ ಬೇರೆಯವರ ಪ್ರೆಸೆನ್ಸ್ ಫೀಲ್ ಆಗಿರ್ಬೋದು. ಆದರೆ ನೀವು ಅದನ್ನು ಇಗ್ನೋರ್ ಮಾಡಿರ್ತೀರ. ಬಟ್ ರಾಕೇಶ್ ಆ ತಪ್ಪು ಮಾಡಲಿಲ್ಲ. ಕ್ಯೂರಿಯಾಸಿಟಿಯಿಂದ ಕಾರ್ನ ರೇರ್ ಮಿರರಿಂದ ಹಿಂದೆ ನೋಡ್ತಾನೆ. ಅವನು ಏನು ನೋಡ್ತಾನೆ ಅದನ್ನು ನೋಡಿ ಅವನ ಜೀವ ಕೈಗೆ ಬರ್ತದೆ. ಅವನು ಒಂದು ಲೇಡಿ ವೈಟ್ ಸಾರಿ ಉಟ್ಕೊಂಡು ಕಾರಿನ ಹಿಂದಿನ ಸೀಟಲ್ಲಿ ಕೂತ್ಕೊಂಡಿರ್ತಾರೆ. ಅವಳೊಂದು ಸ್ಮೈಲಿ ಫೇಸಲ್ಲಿ ಅವನನ್ನು ನೋಡ್ತಿರ್ತಾಳೆ. ಬಟ್ ಅವಳ ಸ್ಮೈಲ್ ಕ್ರೀಪಿ ಆಗಿರಲ್ಲ, ಇನ್ಸ್ಟೆಡ್ ಇನ್ನೋಸೆಂಟ್ ಆಗಿರ್ತದೆ, ಆ್ಯಸ್ ಇಫ್ ಅವಳಿಗೆ ಯಾರ್ದಾದ್ರೂ ಹೆಲ್ಪ್ ಬೇಕಾದಾಗಿ. ಬಟ್ ರಾಕೇಶ್ ಪ್ಯಾನಿಕ್ ಆಗದೆ ನಾರ್ಮಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಆ್ಯಂಡ್ ಆ ಹುಡುಗಿ ಏನೂ ಮಾಡಲ್ಲ. ಯಾವಾಗ ಹೈವೇ ಎಂಡ್ ಆಯಿತು, ಯಾವಾಗ ಅವನ ಕಾರನ್ನು ಅವನ ಮನೆ ಸೈಡ್ಗೆ ಟರ್ನ್ ತಗೊಂಡು ಆ ಹುಡುಗಿ ಮಾಯಕಾದ್ಲು. ಇದಾದ್ಮೇಲೆ ನೆಕ್ಸ್ಟ್ 2-3 ದಿವಸ ಆ ರೋಡಲ್ಲಿ ಹೋದಾಗ ಅವನಿಗೇನು ಫೀಲ್ ಆಗಲ್ಲ. ಬಟ್ ಆನ್ 4th ಡೇ ಅದೇ ಜಾಗದಲ್ಲಿ ಅದೇ ಸೇಮ್ ಹುಡುಗಿ ಅದೇ ಸಾರಿ ಹುಡ್ಕೊಂಡು ಅವನೊಟ್ಟಿಗೆ ಡ್ರಾಪ್ ಕೇಳ್ತಾಳೆ. ಬಟ್ ದಿಸ್ ಟೈಮ್ ಒಂದು ನಾರ್ಮಲ್ ಪರ್ಸನ್ ಏನು ಮಾಡಬೇಕು ಅದನ್ನೇ ಮಾಡ್ತಾನೆ. ಅವನು ಗಾಡಿ ಸ್ಟಾಪ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ಯಾವಾಗ ಅವನು ನ್ಯೂಸ್ ನೋಡ್ತಾನೆ ಆಗ ಗೊತ್ತಾಗ್ತದೆ ಅಲ್ಲಿ ಒಂದು ಹುಡುಗಿಯ ಆಕ್ಸಿಡೆಂಟ್ ಕೆಲವು ದಿನಗಳ ಹಿಂದೆ ಆಗಿತ್ತು ಆ್ಯಂಡ್ ಅವಳ ಬಾಡಿ ಇಷ್ಟು ದಿನ ಅಲ್ಲೇ ಇತ್ತು. ಆಗ ಅವನಿಗೆ ಎಲ್ಲ ಡಾಟ್ಸ್ ಕನೆಕ್ಟ್ ಆಗ್ತದೆ. ಅವನು ಕಾರಲ್ಲಿ ನೋಡಿದ ಹುಡುಗಿ ಮತ್ತು ನಿನ್ನೆ ನೋಡಿದ ಹುಡುಗಿ ರಿಯಲ್ ಅಲ್ಲ ಅಂತ ಆ್ಯಂಡ್ ಅವಳು ಖಾಲಿ ಹೆಲ್ಪ್ ತಗೊಳ್ತಿದ್ದದಂತ. ನಿಮಗೆ ಸಹ ಹೀಗೆ ಎಕ್ಸ್ಪೀರಿಯನ್ಸ್ ಒಮ್ಮೆ ಆದರೂ ಆಗಿರ್ಬೋದು. ಲೈಕ್ ಯಾರ ನಿಮ್ಮೊಟ್ಟಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಟ್ರೈ ಮಾಡಿದಾಗೆ, ಆರ್ ನೀವು ರೂಮಲ್ಲಿ ಒಬ್ಬರೇ ಮಲಗಿದ್ದಾಗ ನಿಮ್ಮನ್ನು ಯಾರು ನೋಡ್ತಿರುವಾಗೆ, ಅಥವಾ ಮನೆಯಲ್ಲಿ ಇಟ್ಟ ಐಟಮ್ಸ್ ಆರ್ ಕ್ಲೋತ್ಸ್ ಅದರಷ್ಟೇ ಕೆಳಗೆ ಬೀಳೋದು. ನೆಕ್ಸ್ಟ್ ಟೈಮ್ ಈ ಥರ ಎಲ್ಲಾದಾಗ ನಿಮಗೆ ಗೊತ್ತುಂಟು ರೀಸನ್ ಏನಂತ. ಸಮ್ವನ್ ಈಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ಯು. ಅಥವಾ ಯಾರದ್ದೋ ಆತ್ಮ, ಅದು ಬೇಕಾದರೆ ರೀಸೆಂಟಾಗಿ ಡೆತ್ ಆದ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಆರ್ ಫ್ರೆಂಡ್ಸ್ ಆಗಿರ್ಬೋದು. ಬಿ ಸೇಫ್ ಆ್ಯಂಡ್ ಗುಡ್ ನೈಟ್. ವಿಡಿಯೋ ಇಷ್ಟದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.